ರಾಜ್ಯ ಸರ್ಕಾರವು ಇದೇ ತಿಂಗಳು 11ರಿಂದ 14ರವರೆಗೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶ ಯಶಸ್ವಿ ಆಗುತ್ತದೆ ಎಂದು ನಂಬಿಕೆ ಇಟ್ಟುಕೊಂಡಿದ್ದೇನೆ. ಕರ್ನಾಟಕ ರಾಜ್ಯ ಮೊದಲಿನಿಂದಲೂ ಕೂಡ ಬಂಡವಾಳ ಸ್ನೇಹಿ ರಾಜ್ಯ, ಬಂಡವಾಳ ಹೂಡಿಕೆದಾರರ ಸ್ನೇಹಿ ರಾಜ್ಯ. ಈ ರಾಜ್ಯದಲ್ಲಿ ನಾವು ಬಂಡವಾಳ ಹೂಡಿಕೆಗೆ ಬೇಕಾದಂಥ ಎಲ್ಲ ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ನಾನು ರಾಜ್ಯದ ಜನರಿಗೆ ಮತ್ತು ದೇಶದ ಕೈಗಾರಿಕೋದ್ಯಮಿಗಳಿಗೆ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಳ್ಳಿ, ನಿಮಗೆ ಎಲ್ಲ ರೀತಿಯ ಸಹಾಯವನ್ನ ಬೆಂಬಲವನ್ನ ನಮ್ಮ ಸರ್ಕಾರ ಕೊಡ್ತದೆ. ನೀವೆಲ್ಲರೂ ಕೂಡ ನವ ಕರ್ನಾಟಕ ನಿರ್ಮಾಣದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರವು ಇದೇ ತಿಂಗಳು 11ರಿಂದ 14ರವರೆಗೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶ ಯಶಸ್ವಿ ಆಗುತ್ತದೆ ಎಂದು ನಂಬಿಕೆ ಇಟ್ಟುಕೊಂಡಿದ್ದೇನೆ. ಕರ್ನಾಟಕ ರಾಜ್ಯ ಮೊದಲಿನಿಂದಲೂ ಕೂಡ ಬಂಡವಾಳ ಸ್ನೇಹಿ ರಾಜ್ಯ, ಬಂಡವಾಳ ಹೂಡಿಕೆದಾರರ ಸ್ನೇಹಿ ರಾಜ್ಯ. ಈ ರಾಜ್ಯದಲ್ಲಿ ನಾವು ಬಂಡವಾಳ ಹೂಡಿಕೆಗೆ ಬೇಕಾದಂಥ ಎಲ್ಲ ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ನಾನು ರಾಜ್ಯದ ಜನರಿಗೆ ಮತ್ತು ದೇಶದ ಕೈಗಾರಿಕೋದ್ಯಮಿಗಳಿಗೆ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಳ್ಳಿ, ನಿಮಗೆ ಎಲ್ಲ ರೀತಿಯ ಸಹಾಯವನ್ನ ಬೆಂಬಲವನ್ನ ನಮ್ಮ ಸರ್ಕಾರ ಕೊಡ್ತದೆ. ನೀವೆಲ್ಲರೂ ಕೂಡ ನವ ಕರ್ನಾಟಕ ನಿರ್ಮಾಣದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ.